ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯ 2026ರ ಜಸ್ಟ್ ಇಷ್ಟು ಪಾಸ್ ಆದರೆ ಸಾಕು ಅನ್ನೋರಿಗೆ ಈ ಒಂದು ವಿಡಿಯೋ ಮಕ್ಕಳೇ. ಇವೆಲ್ಲ ಫಿಕ್ಸೆಡ್ ಕ್ವಶನ್ಸ್ ಆಗಿರ್ತದೆ. ಸೊ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಸಿಗುತ್ತೆ ಯಾವ ಕ್ವಶನ್ಸ್ ಓದಬೇಕು ಅಂತ. ಆಲ್ರೆಡಿ ನಿಮ್ಮ ಶಾಲೆಗಳಲ್ಲೂ ಸಹ ತಿಳಿಸಿರ್ತಾರೆ. ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ಸು ಮತ್ತು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ಸ್ಗಳನ್ನ ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ರೆ 100% ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು 100% ಗ್ಯಾರಂಟಿ. ಇದಿಷ್ಟು ಕ್ವಶನ್ಸ್ಗಳನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನಾನು ಕ್ವಶನ್ಸ್ಗೆ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂಥ. ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ, ನಕ್ಷಾ ವಿಧಾನದಿಂದ. ಯಾಕೆಂತ ಹೇಳಿದ್ರೆ ಡೈರೆಕ್ಟ್ ಅವರೇ ಎರಡು ನಕ್ಷೆಗಳನ್ನು ಸಮೀಕರಣಗಳನ್ನು ಕೊಟ್ಟಿರ್ತಾರೆ ಮಕ್ಕಳ. ಸೊ ಈಸಿಯಾಗಿ ನೀವು ಇದನ್ನು ಬಿಡಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಪ್ರಶ್ನೆ ನೋಡೋಣ ಮಕ್ಕಳ. ಅಲ್ಲಿ ನಮಗೆ ಎರಡು ಸಮೀಕರಣ ಕೊಟ್ಟಿದ್ದಾರೆ. x+2y = 6, x+y = 5. ಸೊ ನೀವಲ್ಲಿ ಸಮೀಕರಣವನ್ನು ಬರ್ತ್ಕೊಳ್ಳಿ. ಎರಡೂ ಟೇಬಲು ಸಹ ಬಹಳ ಇಂಪಾರ್ಟೆಂಟ್. ಸೊ ಈ ಟೇಬಲಲ್ಲಿ ಸಹ ಬರಿಬೇಕು, ಈ ಟೇಬಲನ್ನು ಸಹ ನೀವು ಬರಿಬೇಕಾಗ್ತದೆ. ಸೊ ಅಲ್ಲಿ ಎಕ್ಸಿಗೆ ನೀವು ವ್ಯಾಲ್ಯೂನ ಕೊಡ್ತಾ ಹೋಗಿದ್ದಾರೆ. ಎಕ್ಸ್ 0 ಆದಾಗ ಏನಾಗಿದೆ, ವೈ ಬೆಲೆ ನಮಗೆ 3 ಬಂದಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿ ಎಕ್ಸಿಗೆ 6 ಕೊಟ್ಟಾಗ ವೈ ಬೆಲೆ 0 ಬಂದಿದೆ. ಸೊ ಅದನ್ನು ಟೇಬಲ್ಗೆ ಹಾಕ್ತೀವಿ. ಅದೇ ರೀತಿ ಇಲ್ಲಿ x+y = 5. ಸೊ x ಏನಾಗುತ್ತೆ, 5 - 5. ಸೊ ವೈಗೆ ನೀವು 5 ಕೊಟ್ಟರೆ 0 ಬೆಲೆ ಏನಾಗ್ತಾ ಇದೆ ಮಕ್ಕಳ, ಎಕ್ಸ್ ಬೆಲೆ 0 ಆಗ್ತಾಯಿದೆ. ಅದೇ ರೀತಿ ವೈಗೆ 5 ಕೊಟ್ಟಾಗ ಎಕ್ಸ್ ಬೆಲೆ 0, ಎಕ್ಸ್ 0 ಕೊಟ್ಟಾಗ 5 ಆಗಿದೆ. ಹಾಗಾಗಿ ನೀವು ಇದೇ ವ್ಯಾಲ್ಯೂ ಕೊಡಬೇಕು ಅಂತ ಇಲ್ಲ ಮಕ್ಕಳ. ಯಾವುದೇ ವ್ಯಾಲ್ಯೂಸನ್ನು ಕೊಡಿ, 0ನೇ ಕೊಡಿ, 5ನೇ ಕೊಡಿ ಅಂತ ಏನಿಲ್ಲ. ಎನಿಥಿಂಗ್ ವ್ಯಾಲ್ಯೂ 0, 1, 2, 3, 4 ಯಾವುದಾದ್ರೂ ವ್ಯಾಲ್ಯೂಸ್ ಕೊಟ್ಟು ಅದನ್ನು ನೀವು ಮಾರ್ಕ್ ಮಾಡ್ತಾ ಹೋಗಿ. ಸೊ ಫಸ್ಟ್ ನೀವೇನು ಮಾಡಬೇಕು, ಟೇಬಲನ್ನು ಬರಿಬೇಕು. ಅಲ್ಲೇ ನಿಮಗೆ 2 ಅಂಕಗಳು ಬಂದುಬಿಡುತ್ತೆ. ಓಕೆನಾ? ಸೊ 2 ಅಂಕ ಆದಮೇಲೆ ತದನಂತರ ನೀವು ನಕ್ಷೆಯನ್ನು ಬಿಡಿಸ್ಬೇಕು ಮಕ್ಕಳ. ಈ ರೀತಿ ನೀವು ಫಸ್ಟ್ ಏನು ಮಾಡ್ತೀರಾ, ಗ್ರಾಫನ್ನು ತೆಗೆದುಕೊಂಡು ನಕ್ಷೆಯನ್ನು ಹಾಕಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ರೀತಿ ನೀವು ಮಾಡಬೇಕಾಗುತ್ತೆ. ನಕ್ಷೆಯನ್ನು ಬರೆದು ಫಸ್ಟ್ ಪ್ರಮಾಣವನ್ನು ಬರಿಬೇಕು. ಎಕ್ಸ್ ಅಕ್ಷದಲ್ಲಿ ಏನು ತಗೋತಾ ಇದ್ದೀರಾ, ವೈ ಅಕ್ಷದಲ್ಲಿ ಏನು ತಗೋತಾ ಇದ್ದೀರಾ. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ = 1 ಮಾನ, ವೈ ಅಕ್ಷ 1 ಸೆಂಟಿಮೀಟರ್ 1 ಮಾನ. ಸೊ ಫಸ್ಟ್ ನಾವು ಮೊದಲನೇ ಟೇಬಲನ್ನು ತೆಗೆದುಕೊಳ್ಳೋಣ. ಏನಿದೆ ಮಕ್ಕಳ, ಎಕ್ಸ್ ವ್ಯಾಲ್ಯೂ 0 ಆಗಿದ್ದಾಗ ವೈ ವ್ಯಾಲ್ಯೂ ಏನಾಗಿದೆ, 3 ಇದೆ. ಸೊ 0ನಲ್ಲಿ 3 ಒಂದು ಬೆಲೆ ಗೊತ್ತಾಯ್ತಾ. ನೆಕ್ಸ್ಟ್ ವೈ ಬೆಲೆ 0 ಆಗಿದ್ದಾಗ ಎಕ್ಸ್ ವ್ಯಾಲ್ಯೂ ಏನಾಗಿದೆ, 6 ಆಗಿದೆ. ಸೊ ಇಲ್ಲಿ ಬಂತು. ಸೊ ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು. ಸೊ ಏನು ಮಾಡಬೇಕು, ಸ್ಕೇಲ್ ತೊಗೊಂಡು ಒಂದು ಲೈನನ್ನು ಇಲ್ಲಿ ಎಳಿತೀರ. ಓಕೆನಾ? ಅದೇ ರೀತಿ ಎಕ್ಸ್ ವ್ಯಾಲ್ಯೂ 0 ಆಗಿದ್ದಾಗ ವೈ ಬೆಲೆ ಏನಾಗಿದೆ ಮಕ್ಕಳ, 5 ಆಗಿದೆ. ಸೊ ಮಾರ್ಕಿಟ್ ಮಾಡಿ, ಇದು ಮಾರ್ಕ್ ಮಾಡಿ. ಎಕ್ಸ್ನಲ್ಲಿ 0 ಆದಾಗ ವೈ 5. ಸೊ ಮಾರ್ಕ್ ಮಾಡಿದ್ದೀರಾ. ಅದೇ ರೀತಿ ಎಕ್ಸ್ ಬೆಲೆ 5 ಆಗಿದ್ದಾಗ, ಎಕ್ಸ್ 5 ಆದಾಗ ವೈ ಬೆಲೆ ಏನಾಗಿದೆ, 0 ಆಗಿದೆ. ಸೊ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಮಾರ್ಕ್ ಮಾಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಎಳೆದ್ರೆ you'll get a complete marks. ಸೊ ಎಲ್ಲಿ ಅವೆರಡು ಮೀಟ್ ಆಗ್ತಾ ಇದೆಯಲ್ಲ ಆ ಪಾಯಿಂಟಲ್ಲಿ ಎಕ್ಸ್ ಬೆಲೆ ವೈ ಬೆಲೆಯನ್ನು ನೋಟ್ ಔಟ್ ಮಾಡಿ. ಎಕ್ಸ್ = 4, ವೈ ಬೆಲೆ 1. ಸೊ ಇದಿಷ್ಟು ಬರೆದ್ರೆ ನಿಮಗಿಲ್ಲಿ 4 ಅಂಕಗಳು ಸಿಗ್ತದೆ. ಸೊ ಟೇಬಲ್ಲು ಸಹ ಇಂಪಾರ್ಟೆಂಟ್. ಟೇಬಲ್ಲಿಗೂ ಮಾರ್ಕ್ಸ್ ಇದೆ, ಇದಕ್ಕೂ ಮಾರ್ಕ್ಸ್ ಇದೆ. ಅದೇ ರೀತಿ ನಮಗೆ ಇಲ್ಲೂ ಸಹ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಮಕ್ಕಳ. 2x + y = 8, x - y = 1. ಸೊ ಈಗ ವೈಯನ್ನು ಹಾಗೆ ಇಟ್ಕೊಳ್ಳೋಣ. 8 - 2x ಆಗ್ತದೆ. ಸೊ ಎಕ್ಸಿಗೆ ಬೆಲೆ ಕೊಡಿ. ಎಕ್ಸ್ 0 ಕೊಟ್ಟಾಗ ಏನಾಗಿದೆ ಮಕ್ಕಳ, ವೈ ಬೆಲೆ 8 ಬಂದಿದೆ. ಅದೇ ರೀತಿ ಎಕ್ಸಿಗೆ 4 ಕೊಟ್ಟಾಗ ವೈ ಬೆಲೆ 0 ಬಂದಿದೆ. ಸೊ ಅದೇ ರೀತಿ ಈ ಒಂದು ಈಕ್ವೇಷನನ್ನು ನೋಡ್ಕೊಳ್ಳಿ. x = y - 1 ಅನ್ನು ತೆಗೆದುಕೊಳ್ಳಿ. ಸೊ ಅಲ್ಲೂ ಸಹ ಏನಾಗಿದೆ, ಎಕ್ಸಿಗೆ ನೀವೇನು ಮಾಡಿದ್ದೀರಾ ಮಕ್ಕಳ, ಅದು ವೈಗೆ ವ್ಯಾಲ್ಯೂಸನ್ನು ಕೊಟ್ಟಿದ್ದೀರಾ. ವೈ ಬೆಲೆ -1 ಆದಾಗ ಎಕ್ಸ್ ಬೆಲೆ 0 ಆಯಿತು. ವೈ ಬೆಲೆ 0 ಆದಾಗ ಎಕ್ಸ್ ಬೆಲೆ 1 ಆಯಿತು. ಸೊ ಈಗ ನಮಗೆ 2 ಟೇಬಲ್ ಸಿಕ್ಕಿದೆ ಅಲ್ವಾ. ಆ 2 ಟೇಬಲ್ನ ತೆಗೆದುಕೊಂಡು ನಾವೇನು ಮಾಡಬೇಕು, ಇಲ್ಲಿ ಗ್ರಾಫಿಗೆ ಹಾಕಬೇಕಾಗ್ತದೆ. ಪ್ರಮಾಣವನ್ನು ಬರೀರಿ. ಸೊ ಇಲ್ಲಿ ನೀವು ಹಾಕ್ಕೊಳ್ಳಿ. ಎಕ್ಸ್ 0 ಇದ್ದಾಗ ಏನಾಗಿದೆ, ವೈ ಬೆಲೆ 8 ಮಾರ್ಕ್ ಮಾಡ್ಕೊಂಡ್ರ. ಅದೇ ರೀತಿ ಯಾವಾಗ ಎಕ್ಸ್ 4 ಆಗಿದೆ, ವೈ ಬೆಲೆ ಏನಾಗಿದೆ ಮಕ್ಕಳ,
0 ಆಗಿದೆ. ಸೊ ಮಾರ್ಕ್ ಮಾಡಿಕೊಂಡ್ರಿ, ಸ್ಟ್ರೈಟ್ ಒಂದು ಲೈನನ್ನು ಎಳಿರಿ. ಅದೇ ರೀತಿ ಎಕ್ಸ್ 0 ಆಗಿದ್ದಾಗ ಏನಾಗಿದೆ, ವೈ ಬೆಲೆ -1. ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀರಾ. ಅದೇ ರೀತಿ ಎಕ್ಸ್ 1 ಆಗಿದ್ದಾಗ ವೈ ಬೆಲೆ ಏನಾಗಿದೆ ಮಕ್ಕಳ 0. ಸೊ ಈ ಲೈನನ್ನು ಹಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಈ ಭಾಗದಲ್ಲಿ ಮೀಟ್ ಆಗ್ತದೆ. ಸೊ ದ ವ್ಯಾಲ್ಯೂ ಈಸ್ 3,2. ಸೊ ಈ ರೀತಿ ಮಾಡಿದ್ರೆ 2 ಅಂಕಗಳು ನಿಮಗೆ ಎಕ್ಸಾಮಲ್ಲಿ ಸಿಗ್ತದೆ. ನೋಡಿ, ನಿಮಗೆ ಇದರ PDF ಅನ್ನು ಕೊಟ್ಟಿರ್ತೀನಿ ಮಕ್ಕಳ. ನೋಡಿ ಎಷ್ಟೊಂದು ಗ್ರಾಫ್ಗಳಿದಾವಲ್ಲಪ್ಪ. ಇದಿಷ್ಟು ಗ್ರಾಫ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಅದಲ್ದಲೇ ನಿಮ್ಗೆ ಇಲ್ಲೊಂದಷ್ಟು ಕ್ವಶನ್ಸ್ಗಳು ಕಾಣಿಸ್ತಾ ಇದೆ. 2x - y = 4 ಮತ್ತು x + y = 5. ಸೊ ಇಲ್ಲಿ ಕೊಟ್ಟಿರೋ ಇಷ್ಟು ಪ್ರಶ್ನೆಗೂ ಆನ್ಸರು ಸಹ ಇಲ್ಲೇ ಇದೆ. ಇಷ್ಟೇ ಬರಬೇಕು. ಎಕ್ಸ್ ವ್ಯಾಲ್ಯೂ 3 ಬರಬೇಕು. ಅದು ಮೀಟ್ ಆಗಿರೋ ಜಾಗ ಅದು ಕೊಡ್ತಾ ಇರೋದು ಮಕ್ಕಳ. ಇದಿಷ್ಟು ಬಂದರೆ ಸಾಕು. ಇದಿಷ್ಟನ್ನು ನಿಮಗೆ ಇಲ್ಲಿ ಎಷ್ಟು ಒಟ್ಟಾರೆ ನಿಮಗಿಲ್ಲಿ 8 ಗ್ರಾಫ್ಗಳಿದ್ದಾವೆ. ಮತ್ತಿನ್ನು 4 ಗ್ರಾಫ್ಗಳು ಕೊಟ್ಟಿದೆ. ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಒಂದು ಗ್ಯಾರಂಟಿ 4 ಅಂಕಕ್ಕೆ ಬರುವಂಥದ್ದು. ಅರ್ಥ ಆಗ್ತಾ ಇದೆಯಲ್ಲ? ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತದನಂತರ ನೀವು ವೃತ್ತಗಳಿಗೆ ಬಂದರೆ 2 ಪ್ರಮೇಯ ಮಕ್ಕಳ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರ್ತದೆ. ಈ ಒಂದು ಪ್ರಮೇಯವನ್ನು ಸಹ ನೋಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಪ್ರಮೇಯ, 2 ಪ್ರಮೇಯಗಳು ಫಿಕ್ಸ್. ಅದೇ ರೀತಿ ನೀವು ಇದಕ್ಕೆ ಬಂದರೆ, ಯಾವುದಕ್ಕೆ, ತ್ರಿಭುಜಗಳಿಗೆ ಬಂದರೆ ಮಕ್ಕಳ, ನಿಮಗೆ ಟೇಲ್ಸ್ನ ಪ್ರಮೇಯ ವೆರಿ ಇಂಪಾರ್ಟೆಂಟ್. ಟೇಲ್ಸ್ನ ಪ್ರಮೇಯ ನೋಡ್ಕೊಳ್ಳಿ. ಕೊನ ನಿರ್ಧಾರಕ ಗುಣದ ಪ್ರಮೇಯ ನೋಡ್ಕೊಳ್ಳಿ. ಇದನ್ನು ಬಾಹು ಆ ಒಂದು ಇದನ್ನು ಪ್ರಮೇಯವನ್ನು ಸಹ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಇಷ್ಟರಲ್ಲಿ ಯಾವುದಾದ್ರೂ ಒಂದು ನಿಮಗೆ 4 ಅಂಕಕ್ಕೆ ಸಿಗುತ್ತೆ. ವೃತ್ತಗಳ ಮೇಲೆ ಯಾವುದಾದ್ರೂ 2 ಪ್ರಮೇಯದಲ್ಲಿ ಒಂದು ನಿಮಗೆ 3 ಅಂಕಕ್ಕೆ ಸಿಗ್ತದೆ. ಹಾಗಾಗಿ ಇದಿಷ್ಟು ಡೆಫಿನೆಟ್ ಕ್ವಶನ್ಸ್ಗಳು ಮಕ್ಕಳ. ಇದಿಷ್ಟನ್ನು ನೀವು ನೋಡ್ಕೊಳ್ಳೇಬೇಕು. ಕಂಪಲ್ಸರಿ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ. ಸೊ ಸಂಖ್ಯಾಶಾಸ್ತ್ರದಿಂದ ನಿಮಗೆ ಬಹುಲಕ ಮತ್ತು ಸರಾಸರಿ ಈ 2ನ್ನ ನೋಡ್ಕೊಳ್ಳಿ. ಮಧ್ಯಾಂಕವನ್ನು ನೋಡ್ಕೊಳ್ಳೋಕ್ಕೆ ಹೋಗಬೇಡಿ. ಎರಡನ್ನ ನೋಡ್ಕೊಳ್ಳಿ, ಬಹುಲಕ ಅಥವಾ ಸರಾಸರಿ. ಈಗ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳ, ದತ್ತಾಂಶಗಳನ್ನ ಕೊಟ್ಟಿದ್ದಾರೆ, ಬಹುಲಕವನ್ನು ಕೊಟ್ಟಿದ್ದಾರೆ. ಹೇಗೆ ಕಂಡುಹಿಡಿತೀರಾ? ಆವೃತ್ತಿ ಮತ್ತು ಬಹುಲಕವನ್ನು ಕೊಟ್ಟಿದ್ದಾರೆ. ಹೌದಲ್ವ ಮಕ್ಕಳ? ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಯಾವುದರ ಆವೃತ್ತಿ ಜಾಸ್ತಿ ಇರ್ತದೋ ಅದನ್ನು ನಾವು F1 ಅಂತೇಳಿ ತೆಗೆದುಕೊಳ್ತೀವಿ. ಇಲ್ಲಿ 12 ಜಾಸ್ತಿ ಇದೆ. ಹಾಗಾಗಿ ಅದನ್ನೇ ನಮಗೆ ಅದು ಬಹುಲಕವಿರುವಂತಹ ವರ್ಗಾಂತರದ ಆವೃತ್ತಿ. ಸೊ ಹಾಗಾಗಿ 12 ಸಿಗ್ತದಲ್ವ. ಹೈಯೆಸ್ಟ್ ಇರೋದು F1 ಆಗುತ್ತೆ. ಅದರ ಹಿಂದಿನ ವರ್ಗಾಂತರದ ಆವೃತ್ತಿ ಏನಾಗಿರ್ತದೆ? F0. ಮುಂದಿನ ವರ್ಗಾಂತರದ ಆವೃತ್ತಿ F2 ಆಗಿರ್ತದೆ. ಸೊ ಹಾಗಾಗಿ F1, F0, F1, F2 ಅಂತ ಬರ್ಕೊಳ್ತೀರಾ. ನೆಕ್ಸ್ಟು ಇಲ್ಲಿ ನಮಗೆ ಬಹುಲಕವಿರುವ ವರ್ಗಾಂತರ ಯಾವುದು? 30 to 40. ಸೊ ಹಾಗಾಗಿ ಅದು ಏನಾಗಿರ್ತದೆ? L ಆಗಿರ್ತದೆ ಮಕ್ಕಳ. ಕೆಳಮಿತಿ 30 ಆಗಿರ್ತದೆ. ಮತ್ತು ವರ್ಗಾಂತರದ ಗಾತ್ರ ಅಂದರೆ H ಅಂದರೆ ಈ 30 ಮತ್ತು 40 ನಡುವಿನ ವ್ಯತ್ಯಾಸ ಎಷ್ಟಿದೆ? 10 ಇದೆ. ಅದೇ ಹೆಚ್ಚಾಗಿರ್ತದೆ. ಸೊ ಹಾಗಾಗಿ ಸೂತ್ರ ಗೊತ್ತಿದೆ. L + F1 - F0 / 2F1 - F0 - F2. ಅರ್ಥ ಆಗ್ತಾ ಇದೆಯಾ? ಸೊ ಇದು ಸೂತ್ರ ಇಂಟು H. ಎಲ್ಲ ಬೆಲೆಗಳನ್ನ ಆದೇಶಿಸಿ ಅದಕ್ಕೆ ಅರ್ಥ. ಎಂಡ್ ವಿಲ್ ಗೆಟ್ ದ ವ್ಯಾಲ್ಯೂ 34.70. ಪ್ರಾಕ್ಟೀಸ್ ಮಾಡಿ ಮಕ್ಕಳ. ನೀವು ಬಾಹ್ಯಾಟ್ ಮಾಡ್ತಾ ಹೋದರೆ ನಿಮಗೆ ಯಾವುದಕ್ಕೂ ನಿಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ನೀವು ಬಾಹ್ಯಾಟ್ ಮಾಡಬಾರ್ದು ಮಕ್ಕಳ. ಸೊ ನೀವು ಇದನ್ನು ಏನು ಮಾಡಬೇಕು ಅಂದರೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಿಮಗೆ ಮ್ಯಾಥಮೆಟಿಕ್ಸು ಈಸಿ ಆಗ್ತದೆ ಮಕ್ಕಳು. ಇಲ್ಲಾಂದರೆ ನಿಮಗೆ ಬಹಳ ಕಷ್ಟ ಆಗ್ತದೆ ಮ್ಯಾಥಮೆಟಿಕ್ಸಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡಲಿಕ್ಕೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡಿ ಮಕ್ಕಳು, ಅದರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ನಮಗೆ ವಿತರಣಾ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಬಹುಲಕವನ್ನು ಕಂಡುಹಿಡಿಯುವಂಥದ್ದು. ವರ್ಗಾಂತರ ಜಾಸ್ತಿ ಯಾವುದರಲ್ಲಿದೆ? 25ಇಂದ 30ನಲ್ಲಿ 15. ಸೊ ಹಾಗಾಗಿ ಅದನ್ನು F1 ಅಂತೇಳಿ ತೆಗೆದುಕೊಳ್ತೀವಿ. ಹಿಂದಿನ ಆವೃತ್ತಿಯನ್ನು F0, ಮುಂದಿನ ಆವೃತ್ತಿಯನ್ನು F2. ಬಹುಲಕವಿರುವ ವರ್ಗಾಂತರದ ಕೆಳಮಿತಿ L 25 ಆಗಿರುತ್ತೆ. H ನೋಡಿ, H ಅಂದರೆ 25 to 30 ಇರುವಂಥ ಡಿಫ್ರೆನ್ಸು. ಸೊ 5. ಸೊ ಅಲ್ಲಿಗೆ ನಮಗೆ ಹೆಚ್ಚು ಗೊತ್ತಾಯಿತು 5. ಸೊ ಹಾಗಾಗಿ ಎಲ್ಲ ವ್ಯಾಲ್ಯೂಸ್ ಗೊತ್ತಿರೋದ್ರಿಂದ L + F0 F1 - F0 / 2F1 - F0 - F2. ಅರ್ಥ ಆಗ್ತಾ ಇದೆಯಾ? ಸೊ ಈ ಸೂತ್ರಕ್ಕೆ ಹಾಕಿದರೆ ವಿಲ್ ಗೆಟ್ ದ ವ್ಯಾಲ್ಯೂ. ಸೊ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿಂದಷ್ಟು ಕ್ವಶನ್ಸ್ ಕಾಣಿಸ್ತಾ ಇದೆ. ಅದೇ ರೀತಿ ಇಲ್ಲೊಂದಷ್ಟು 4 ಕ್ವಶನ್ಸ್ಗಳು, ನಿಮಗೆ 5 ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಮಕ್ಕಳ. ಅದಕ್ಕೆ ಆನ್ಸರು ಸಹ ಇಲ್ಲಿದೆ. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನಿಮಗೆ ಸಂಖ್ಯಾಶಾಸ್ತ್ರದಿಂದ 3 ಅಂಕಗಳು ಫಿಕ್ಸ್ ಆಗಿ ಸಿಕ್ಕೇ ಸಿಗ್ತವೆ.
ಸೊ ಆಲ್ರೆಡಿ ಹೇಳಿದೆ ಈ ಕ್ವಶನ್ಸ್ಗೆ ಆಪ್ಷನ್ ಇದೆ. ಬಹುಲಕ ಅಥವಾ ಸರಾಸರಿ ಕೊಡ್ಬೋದು, ಬಹುಲಕ ಅಥವಾ ಮಧ್ಯಾಂಕ ಕೊಡ್ಬೋದು, ಬಹುಲಕ ಅಥವಾ ಸರಾಸರಿ ಅಥವಾ ಮಧ್ಯಾಂಕ ಕೊಡ್ಬೋದು. ಹಾಗಾಗಿ ಸರಾಸರಿ ಮತ್ತು ಮಧ್ಯಾಂಕ ಇದು ಬಹುಲಕ ಇವೆರಡನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮಧ್ಯಾಂಕ ನೋಡ್ಕೊಬೇಡಿ. ಸೊ ಸರಾಸರಿ ಕಂಡುಹಿಡಿಯೋದು ಬಹಳ ಈಸಿ ಮಕ್ಕಳ. ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ, XIಯನ್ನು ನಾವು ಕಂಡುಹಿಡ್ಕೋಬೇಕು. ಸೊ XI ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ ಮಕ್ಕಳ, ನಮಗೆ XI ಅಂತ ಹೇಳಿದ್ರೆ ವರ್ಗಾಂತರದ ಮಧ್ಯಬಿಂದು. ಸೊ ನಿಮಗೆ ಗೊತ್ತಾಗಲಿಲ್ಲ ಮಧ್ಯಬಿಂದು ಕಂಡುಹಿಡಿಲಿಕ್ಕೆ ಅಂತ ಹೇಳಿದ್ರೆ ವರ್ಗಾಂತರವನ್ನು ಕೂಡಿಸ್ಬಿಟ್ಟು 0 to 10 ಇದೆಯಲ್ಲ, ಕೂಡಿಸಿ 2ರಿಂದ ಭಾಗಿಸಿ ಅದೇ ಮಧ್ಯಬಿಂದು ಆಗ್ತದೆ. ಸೊ ಹಾಗಾಗಿ ಇಲ್ಲಿ 5 ಬರುತ್ತೆ, 15, 25, 35, 45. ಸೊ ಆವೃತ್ತಿಗಳನ್ನು ಕೂಡಿಸ್ಕೊಳ್ಳಿ. ಅದನ್ನು ನಾವು ಸಮೇಷನ್ ಆಫ್ FI ಅಂತ ಹೇಳಿ ಕರಿತೀವಿ, ಅಥವಾ N ಅಂತಲ್ಲಾದರೂ ನೀವು ಬರ್ಕೊಳ್ಳಿ. ಸೊ 50 ಇದೆ. ಸೊ ನಂತರ ನಿಮಗಿಲ್ಲಿ XI ಬಂದಿದೆಯಲ್ಲ, ಇದನ್ನು ಮತ್ತು ಆವೃತ್ತಿ ಎರಡನ್ನ ಗುಣಿಸ್ಬಿಡಿ ಮಕ್ಕಳ. ಆವೃತ್ತಿ ಮತ್ತು ಮಧ್ಯಬಿಂದುವನ್ನು ಗುಣಿಸ್ಬಿಟ್ರೆ ನಮಗೆ FI XI ಬರ್ತದೆ. ಅದನ್ನು ಕೂಡಿಸಿದ್ರೆ ನಮಗೆ ಸಮೇಷನ್ ಆಫ್ FI XI ಬರುತ್ತೆ. ಸೊ ನಮಗೆ ಸರಾಸರಿ ಅಂದರೆ X ಬಾರ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ XI ಡಿವೈಡೆಡ್ ಬೈ ಸಮೇಷನ್ ಆಫ್ XI. ಅದನ್ನು ನಾವೇನು ಮಾಡ್ತೀವಿ ಮಾಡಿದ್ರೆ ವಿಲ್ ಗೆಟ್ ಸರಾಸರಿ. ಸೊ ನೋಡಿ, ಪ್ರತಿಯೊಂದರಲ್ಲೂ ಅದೇ ರೀತಿ ಸರಾಸರಿ ಕಂಡುಹಿಡಿಯುವಂಥದ್ದು ಮಕ್ಕಳ ಬಹಳಷ್ಟು ಈಸಿಯಾಗಿರ್ತದೆ. ಹಾಗಾಗಿ ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು ಮಕ್ಕಳ, ಏಕೆಂದರೆ 3 ಅಂಕಗಳು ಈಸಿಯಾಗಿ ಸಿಗ್ತವೆ ನಿಮಗೆ. ನೋಡಿ, ಅದಕ್ಕೊಂದಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದೀವಿ, ಅದರ ಉತ್ತರವೂ ಇದೆ. ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ನಾನು ಆಲ್ರೆಡಿ ಇದರ PDF ನಿಮ್ಗೆ ಹಾಕ್ತೀನಿ ಅಂತ ಹೇಳಿದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಶ್ರೇಣಿಯ Nನೇ ಪದವನ್ನು ಕಂಡುಹಿಡಿಯುವಂಥದ್ದು. ಸೊ ಸೂತ್ರ ಗೊತ್ತಿದೆ, A + n - 1 × D. ಸೊ ಇದ್ರ ಮೇಲೆ ಒಂದು ಲೆಕ್ಕ ಇರ್ತದೆ ಮಕ್ಕಳ, ಅಥವಾ ನಿಮಗೆ SN ಮೇಲಾದರೂ ಕೇಳ್ತಾರೆ. ಸೊ ಈ ಸಮಾಂತರ ಶ್ರೇಣಿಯ 15ನೇ ಪದ ಕಂಡುಹಿಡೀರಿ, 20ನೇ ಪದ ಕಂಡುಹಿಡೀರಿ, ಯಾವುದನ್ನಾದರೂ ಅವ್ರು ಕೇಳ್ಬೋದು ಮಕ್ಕಳ. ಅಥವಾ ಒಂದು ಸಮಾಂತರ ಶ್ರೇಣಿಯಲ್ಲಿ Nನೇ ಪದ AN = 3n - n ಆದರೆ 9ನೇ ಪದ ಕಂಡುಹಿಡಿಯಿರಿ. n ಪ್ಲೇಸಿಗೆ 9 ಹಾಕಿದ್ರೆ ಮುಗ್ದೇ ಹೋಯಿತು, ಒಂದು ಅಂಕಕ್ಕೆ ಮಾರ್ಕ್ಸ್ ಸಿಕ್ಕೇ ಬಿಡ್ತು. ಸೊ A9 = 27 - 2 = 825. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ನೀವು ಕಲ್ತ್ಕೊಳ್ಳೇಬೇಕು. ಸೊ ಜಸ್ಟ್ ಪಾಸ್ ಆಗಬೇಕು ಅಂದರೆ ನೀವು ಇಷ್ಟು ಮಾಡಲೇಬೇಕಾಗ್ತದೆ ಮಕ್ಕಳ. ನೋಡಿ, ಅದಕ್ಕೂ ಒಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇದೆ, ಇದಕ್ಕೂ ಸಹ ಒಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನಿಮಗೆ ಕಾಣಿಸ್ತಾ ಇದೆ ಮಕ್ಕಳ. ಇದಿಷ್ಟನ್ನು ನೋಡ್ಕೊಳ್ಳಿ. ತದನಂತರ ನಿಮಗೆ SN. ಸೊ AN ಮತ್ತು SN ಎರಡೂ ಸಹ ಫಿಕ್ಸ್ ಆಗಿರ್ತವೆ. ಹಾಗಾಗಿ ಅದ್ರ ಮೇಲೆ ಕ್ವಶನ್ಸ್ ಅದು 2 ಮಾರ್ಕ್ಸಿಗಾದರೂ ಬರ್ಬೋದು, ಅಥವಾ 4 ಮಾರ್ಕ್ಸಲ್ಲಿ ನಿಮಗೆ ಫಿಕ್ಸ್ ಆಗಿ ಕೇಳ್ತಾರೆ. ಆಗ ನೀವು ಈ ಸೂತ್ರವನ್ನು ಬಳಸಲಿಕ್ಕೆ ಇರ್ತದೆ. ಹಾಗಾಗಿ ಸೂತ್ರವನ್ನು ಇದು ಮಾಡ್ಕೋಬೇಡಿ. ಮತ್ತು ಅವರು 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊತ್ತ ಅಂತ ಬಂದರೆ ಯಾವಾಗಲೂ SN ಕಂಡುಹಿಡಿಬೇಕು. ಅದಕ್ಕೂ ಸೂತ್ರ ಇದೆ, n/2 × 2a + n - 1 × D ಆಗಿರ್ತದೆ. ಅಥವಾ SN = n/2 × a + l. ಯಾವಾಗ ಮೊದಲನೇ ಪದ ಮತ್ತು ಕಡೆ ಪದ ಕೊಟ್ಟಿರ್ತಾರೆ ಆಗ ಈ ಸೂತ್ರ ಬಳಸ್ತೀವಿ. ಮತ್ತು n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೂತ್ರ ಇದೆ, n ಸಮಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ, ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಈ ಸೂತ್ರಗಳನ್ನ ನೋಡ್ಕೊಳ್ಳಿ. ಮತ್ತು ಅದ್ರ ಈ ರೀತಿಯ ಮೊತ್ತವನ್ನು ಕಂಡುಹಿಡಿಯುವಂತಹ ಲೆಕ್ಕಗಳನ್ನು ಸಹ ನೋಡ್ಕೊಳ್ಳಿ. ಸೊ ಆಲ್ರೆಡಿ ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಹಾಗಾಗಿ ನಿಮ್ಗೆ ಹೇಳ್ತಿದ್ದೀನಿ. ನೆಕ್ಸ್ಟ್ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಸೊ ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ. ಮತ್ತು ಇಲ್ಲಿ ಕೊಟ್ಟಿರೋ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಮಕ್ಕಳ. ನಿಮಗೆ ಪಾಸ್ ಆಗಬೇಕು ಅನ್ನೋರು ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಸಾಕು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದಲ್ಲಿ ದೂರ ಸೂತ್ರದ ಮೇಲೆ ನಮಗೆ 2 ಅಂಕಕ್ಕೆ ಪ್ರಶ್ನೆಗಳು ಬರ್ತದೆ ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಒಂದು ದೂರವನ್ನು ಕಂಡುಹಿಡಿಯಲಿಕ್ಕಾದರೂ ಕೇಳ್ಬೋದು, ಅಥವಾ ಮಧ್ಯಬಿಂದುವನ್ನಾದರೂ ಕೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ ಅಂತಲ್ಲಾದರೂ 2 ಅಂಕಕ್ಕೆ ಕೇಳುವಂಥ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಇಲ್ಲಿ ನೋಡಿ, ನಿಮಗೆ 2/3 ಮತ್ತು Q6, ಬಿಂದುಗಳ ನಡುವಿನ ದೂರವನ್ನು ಉಪಯೋಗಿಸಿ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ದೂರ ಸೂತ್ರ D = √(x2 - x1) ² + y2 - y1 ² ಸೊ ವ್ಯಾಲ್ಯೂಸನ್ನು ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ 5 ಮಾನಗಳು ಅಂತ ಬರ್ತದೆ, ಬರಿಬೇಕು ಯೂನಿಟ್ಸನ್ನು. ಅದೇ ರೀತಿ ಮೂಲ ಬಿಂದುವಿನಿಂದ ಬಿಂದು P(x), ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಲಿಕ್ಕೂ ಕೇಳ್ತಾರೆ. 1 ಅಂಕಕ್ಕೆ ಕೇಳ್ತಾರೆ. ಅಲ್ಲಿ ನಾವು √(x2 + y2) ಫಾರ್ಮುಲಾವನ್ನು ಬಳಸಬೇಕು. ಅದಕ್ಕೂ ಒಂದಷ್ಟು ಲೆಕ್ಕಗಳು ನಿಮಗಿಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಮಕ್ಕಳ. ನೆಕ್ಸ್ಟು ನಿರ್ದೇಶಾಂಕ ಗಣಿತದಲ್ಲಿ ನಾನು ಹೇಳಿದಾಗೆ ಮಧ್ಯಬಿಂದುವನ್ನು ಕಂಡುಹಿಡಿಯಲಿಕ್ಕೂ ಸಹ ನಮಗೆ
ಕೇಳ್ತಾರೆ. ಯಾವುದಪ್ಪ ಅಂತ ಹೇಳಿದರೆ ಸೂತ್ರ x1 + x2 / 2, y1 + y2 / 2. ಈ ಫಾರ್ಮುಲಕ್ಕೆ ಹಾಕಿದರೆ ವ್ಯಾಲ್ಯೂಸ್ ಎಲ್ಲವನ್ನು ಹಾಕಿ ನೀವು ಮಧ್ಯಬಿಂದುವನ್ನು ಕಂಡುಹಿಡ್ಕೋಬೋದು. ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ. ಅದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ನಿಮಗೆ ಕಾಣಿಸ್ತಿದೆಯಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವರ್ಗ ಸಮೀಕರಣದಲ್ಲಿ ಬಂದರೆ ಶೋಧಕ ಕಂಡುಹಿಡಲಿಕ್ಕೆ ಪ್ರಶ್ನೆ ಕೇಳ್ತಾರೆ. ಕೊಟ್ಬಿಟ್ಟು ಇದರಲ್ಲಿ ಯಾವ ಮೂಲಗಳನ್ನು ಹೊಂದಿವೆ ಅಂತ ಬರೀಲಿಕ್ಕೆ ಕೇಳ್ತಾರೆ. ಆಗ ನೀವೇನು ಮಾಡಬೇಕು, b² - 4ac ಫಾರ್ಮುಲಕ್ಕೆ ಹಾಕಿ b = 0 ಇದೆಯಾ, ಡೆಲ್ಟಾ = 0ನ, ಗ್ರೇಟರ್ ದ್ಯಾನ್ 0ನ, ಲೆಸ್ ದ್ಯಾನ್ 0ನ ನೋಡ್ಕೊ. ಲೆಸ್ ದ್ಯಾನ್ 0 ಅಂತ ಹೇಳಿ ಬಂದರೆ ಮೂಲಗಳು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ. ಅಂದರೆ ಮೈನಸ್ ಬಂದರೆ ಯಾವುದೇ ಮೂಲ ಹೊಂದಿರೋದಿಲ್ಲ. = 0 ಬಂದರೆ ವಾಸ್ತವ ಮತ್ತು ಸಮ ಮೂಲಗಳು ಹೊಂದಿರ್ತವೆ. ಗ್ರೇಟರ್ ದ್ಯಾನ್ ಬಂದರೆ 0ಗಿಂತ ದೊಡ್ಡದು ಬಂದರೆ ವಾಸ್ತವ ಮತ್ತು ಭಿನ್ನವಾಗಿರ್ತವೆ. ಸೊ ಅದ್ರ ಮೇಲೆ ಒಂದಷ್ಟು ಲೆಕ್ಕಗಳಿದ್ದಾವೆ ಮಕ್ಕಳ. ಇದಿಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ನಮಗೆ ವರ್ಗ ಸಮೀಕರಣಕ್ಕೆ ಬಂದರೆ ಅಪವರ್ತನ ವಿಧಾನದಿಂದ ವಾಸ್ತವ ಮೂಲಗಳನ್ನು ಕಂಡುಹಿಡಿಯುವಂಥದ್ದು, ಅದು ಸಹ ನಮಗೆ ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ ಆ ಪ್ರಶ್ನೆಗಳನ್ನು ಸಹ ನೀವು ಚೆನ್ನಾಗಿ ನೋಡ್ಕೋಬೇಕು. ಇದು ಅಪವರ್ತನ ವಿಧಾನ ಬಹಳ ಈಸಿ. ಎಕ್ಸಾಂಪಲ್ಗೆ 3x² - 6x + 3 = 0. ಸೊ ಈ ಒಂದು ಪ್ರಶ್ನೆನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ 3 × 3 9 ಬರಬೇಕು, ಕೂಡಿಸಿದ್ರೆ ಮಧ್ಯದ ಬರಬೇಕು -6. ಅಂಥ ಸಂಖ್ಯೆ ಹೇಗೆ ಮಾಡ್ತೀರಾ? ಧನ ಸಂಖ್ಯೆ ನಮಗೆ ಗೊತ್ತಿರಬೇಕು, -× -+, ಸೊ ಇದ್ರ ಮೇಲೆ +9 ಬರಬೇಕು ಅಂದರೆ ಇಲ್ಲಿ -6 ಬರಬೇಕು ಅಂದರೆ -3x + -3x ಅನ್ನು ಹಾಕಬೇಕು. ಹಾಗಾಗಿ ಈ ರೀತಿಯೇ ನಾವು ಅಪವರ್ತಿಸೋದು. ಅಪವರ್ತಿಸಿದಾಗ ನಮಗೆ ಮೂಲಗಳು ಬರ್ತದೆ 1, 1. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಮೂಲಗಳನ್ನು ಕಂಡುಹಿಡಲಿಕ್ಕೂ ಕೇಳ್ತಾರೆ, ಅಥವಾ ಆ ರೀತಿಯೂ ಸಹ ಶೋಧಕವನ್ನು ಕಂಡುಹಿಡಿದ ಮೂಲಗಳನ್ನ ಬರೀರಿ ಅಂತಲೂ ಸಹ ಕೇಳ್ತಾರೆ. ಹಾಗಾಗಿ ಎರಡನ್ನೂ ಸಹ ನೋಡ್ಕೊಳ್ಳಿ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ಗೆ x² + 10x + 21. ಸೊ ಮಲ್ಟಿಪ್ಲೈ ಮಾಡಿದ್ರೆ 21 ಬರಬೇಕು, ಕೂಡಿಸಿದ್ರೆ 10 ಬರಬೇಕು. 7 3 21. ಸೊ ಹಾಗಾಗಿ 10ರ ಜಾಗಕ್ಕೆ 3x + 7x ಹಾಕ್ತೀವಿ. ಕಾಮನ್ ಇರೋದನ್ನು ಹೊರಗಡೆ ತೆಗೆದ್ರೆ ನಮಗೆ ಮೂಲಗಳು ಸಿಗ್ತದೆ -3, -7. ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ಅಭ್ಯಾಸ ಮಾಡಿ. ಆ್ಯಂಡ್ ಅದಕ್ಕೊಂದಷ್ಟು ಕ್ವಶನ್ಸ್ಗಳಿದ್ದಾವೆ, ಅದ್ರದ್ದು ಆನ್ಸರು ಸಹ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ, ಅದಷ್ಟು ನೋಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ಗೆ ಬಂದು ನಿಮಗೆ ವಾಸ್ತವ ಸಂಖ್ಯೆಗಳಿಗೆ ಬಂದರೆ ಡೆಫಿನೆಟ್ ಕ್ವಶನ್ಸ್ ಯಾವುದಪ್ಪ ಅಂತ ಹೇಳಿದರೆ 2 + √5 ಒಂದು ಭಾಗಲಬ್ಧ ಸಂಖ್ಯೆ, √5 - 7 ಒಂದು ಅಭಾಗಲಬ್ಧ ಸಂಖ್ಯೆ, √5 ಒಂದು ಅಭಾಗಲಬ್ಧ ಸಂಖ್ಯೆ, √3, √2 ಯಾವುದನ್ನಾರು ಕೊಟ್ಬಿಟ್ಟು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಾರೆ. ಸೇಮ್ ಮೆಥಡ್ ಮಕ್ಕಳ, ಏನೂ ಚೇಂಜಸ್ ಇರಲ್ಲ. ಫಸ್ಟ್ ನೀವೇನು ಮಾಡ್ತೀರಾ, ಕೊಟ್ಟಿರೋ ಒಂದು ಸಂಖ್ಯೆನ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಂಡು 2 + √5 = a/b ಅಂತ ಬರ್ಕೋತೀವಿ. a ಮತ್ತು bಗಳು ಸಹ ಅವಿಭಾಜ್ಯಗಳು ಅಂತ ಬರ್ಕೊಂಡು √5 ಹಾಗೆ ಇಟ್ಕೊಂಡು ಸಂಖ್ಯೆಯನ್ನು ಈ ಕಡೆ ತಗೋತಾರೆ. ಅಲ್ಲಿಗೆ a/b -2 ಆಗ್ತದೆ. ಸೊ ಅವುಗಳ ಲಸಹ ತೆಗೆದುಕೊಂಡ್ರೆ a - 2b / b. ಸೊ ಇಲ್ಲಿ a - 2b/b ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗಿದೆ, ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ನಮ್ಮ ಊಹೆ ತಪ್ಪು. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೆದು ಇಷ್ಟು ಬರೆದು ಬಿಡಿ ಮಕ್ಕಳ, ಯು ವಿಲ್ ಗೆಟ್ ಕಂಪ್ಲೀಟ್ 2 ಮಾರ್ಕ್ಸ್. ಓಕೆನಾ? ಸೊ ಹಾಗಾಗಿ ಈಸಿಯಾಗಿ ನೀವು ನಾನು ಇಲ್ಲಿ ಕೊಟ್ಟಿರೋ ಅಂಥದ್ದು ಜಸ್ಟ್ ಪಾಸ್ ಅಲ್ಲ, 100% ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 30 ಮಾರ್ಕ್ಸಿಗಂತೂ ಫಿಕ್ಸ್ ಮಕ್ಕಳ. ಪೂರ್ತಿಯಾಗಿ ನೀವು ಕೌಂಟ್ ಮಾಡ್ತಾ ಹೋಗಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ಇದಿಷ್ಟನ್ನು ಓದ್ಕೊಂಡ್ರೆ ಆರಾಮಾಗಿ ನೀವು ಪಾಸ್ ಆಗ್ಬೋದು ಮಕ್ಕಳ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಇವನ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಪೇಪರನ್ನು ಪ್ರಿಂಟ್ ಹಾಕಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.